ಚೂಪ್ ದಾರಿ ಬಿಡಮ್ಮ. ನನ್ ಯಾರು ದನಿ ಅಜಯ? ಏನಾಗಿರ್ಬೋದು ಅಜಯ? ಮಗ ಏನೋ ಅನಾಹುತ ಆಗೈತೆ ಅನಿಸ್ತದೆ ಕಣವ. ಮೇಡಮ್ ಶ್ರಾವಣಿ ಮೇಡಮ್, ಸುಬ್ಬು ನೋ ಸುಬ್ಬು. ಹೇಗಿರಬೇಕು ಮೇಡಮ್ ಇವಾಗ? ತಪ್ಪಿಸಿ ತಾಯಿಗೆ ಪುನರ್ಜನ್ಮ ಕೊಟ್ಟನೆ. ಬೆಂಕಿ ಹಂಗೆ ಬರೋ ಕಸಕ್ಕೆ ಬೆಂಕಿ ಚೆಂದಾಗ ಬಂದು ಬೆಂಕಿ ಹಾರಿಸಿ ನಿನ್ನ ಬಾಳ್ನ ನಂತಹ ದೀಪ ಮಾಡೋ ಭೂಪಾವನು. ಬಳ್ಳಿ ಮರ ನಕ್ಕಣಿಗೆ ನೀನು ಅವನ ಹಾಕತ್ಯ ನೋಡ್ತಾ ಇರು. ಮೇಡಮ್ 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 ಸುಬ್ಬುಗೆ ಶ್ರೀವಲ್ಲಿ ಮೇಲೆ ಆ ತರ ಫೀಲ್ ಇಲ್ವಾ? ಮತ್ತೆ ನನಗೆ ಯಾಕೆ ಈ ತರ ಫೀಲ್ ಆಗ್ತಿದೆ? ಇದೆಲ್ಲ ಆರಂಭ ಅಷ್ಟೇ. ನೀವಿಬ್ರು ಆದಷ್ಟು ಬೇಗ ದಂಪತಿಗಳಾಗಿ ಮತ್ತೆ ಇಲ್ಲಿ ಬರಬೇಕು. ಜಗಳ ಮಾಡಿ ವಿರುತಿ ಮಾಡ್ತಾರೆ ಅಥವಾ ವಿರುತಿ ಮಾಡಿ ಆಮೇಲೆ ಜಗಳ ಮಾಡ್ತಾರೆ. ಆದ್ರೆ ನೀವಿಬ್ರು ಜಗಳ ವಿರೋಧಿಯಿಂದ ಮಾಡ್ತೀರಾ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ನೋಡಿ.
ಅವರು ನಿಮ್ ಕೋಪನ ಸಹಿಸ್ಕೋತಾರೆ, ಮಗು ಆಗಿ ಕಾಳಜಿನೂ ಮಾಡ್ತವ್ರೆ. ಇದನ್ನೆಲ್ಲ ಗಂಡ ಅಂತ ಯಾರು ಮಾಡ್ತಾರೆ ಹೇಳಿ? ಸುಬ್ಬು, ಇಷ್ಟು ದಿನ ನಿನ್ನ ನಾನು ಗೆಳೆಯ ಅನ್ಕೊಂಡಿದ್ದೆ, ಆದ್ರೆ ನನಗೆ ಈಗ ಅರ್ಥ ಆಗ್ತಿದೆ, ಗೆಳೆಯ ಇಷ್ಟು ವರ್ಷ ನನ್ನ ಜೊತೆ ಇದ್ರು ಯಾಕೆ ಅರ್ಥ ಆಗಲಿಲ್ಲ? ನೀರು ಕುಡಿಯಮ್ಮ. ಮೇಡಮ್ ಅವರೇ, ಇಲ್ಲಿ ನೋಡಿ, ನಾನು ಕಾಂತಮ್ಮ. ಶ್ರಾವಣಿ ಮೋರೆ, ನಾನು ಪದ್ದು ಇವನು ನನ್ನ ಮಗ. ಮೇಡಮ್ ಮಾತಾಡಲ್ಲ, ಏನು ಮಾತಾಡ್ತಿಲ್ಲ ಮೇಡಮ್ ಅವರೇ. ಶ್ರಾವಣಿ ಮೋರೆ, ಎಚ್ಚರ ಮಾಡ್ಕೊಳ್ಳಿ. ಶ್ರಾವಣಿ ಪುಟ, ಎಚ್ಚರ ಮಾಡ್ಕೊ. ನಿನ್ ಜೀವನ ಪಣಕ್ಕಿಟ್ಟು ನನ್ನನ್ನು ಕಾಪಾಡ್ಕೊಂಡಿದ್ಯಲ್ಲ ಸುಬ್ಬು, ಇನ್ ಮುಂದೆ ನನ್ನ ಜೀವನನೇ ನೀನು ಕಣೋ. ನಿನ್ನ ನಾನು ಇಷ್ಟು ಇಷ್ಟಪಡ್ತಿದ್ದೀನ ಸುಬ್ಬು, ನನಗ್ ಪ್ರಾಣ ನೀನು. ನಿನ್ ಜೊತೆ ಜೀವನ ಪೂರ್ತಿ ಬದುಕಬೇಕು ಅನ್ನಿಸ್ತಿದೆ. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಈ ಎಷ್ಟೇ ಜನ್ಮ ಇದ್ರು ನಿನ್ ಜೊತೆನೆ ಬದುಕಬೇಕು ಅನ್ನಿಸ್ತಿದೆ. ನನಗೆ ನೀನು, ನಿನಗೆ ಹಾಗಾದ್ರೆ ನಿನ್ನ ನಾನು ಇಷ್ಟು ಪ್ರೀತಿ ಮಾಡ್ತೀವಿನಾ? ಹೌದು, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಸುಬ್ಬು. ಶ್ರಾವಣಿ ಪುಟ, ಶ್ರಾವಣಿ ಮೋರೆ, ಸುಬ್ಬು, ಮೇಡಮ್ ನಿಮ್ಗೇನಾಗಿಲ್ಲ ಅಲ್ವಾ? ಶ್ರಾವಣಿಮ್ಮ, ಪೂಜೆ ಎಲ್ಲ ಸಂಪನ್ನ ಆಗಿದೆ. ನಿಮ್ಗೇನು ಯಾವುದೇ ಲೋಪಗಳಾಗಿಲ್ಲ. ದೇವ್ರ ದಯ, ನೀವು ಉಳ್ಕೊಂಬಿಟ್ರಿ. ಸುಬ್ಬು, ನಮ್ಮ ಶ್ರಾವಣಿನ ನೀನು ಇವತ್ತು ಉಳಿಸ್ಬಿಟ್ಟೆ ಸುಬ್ಬು. ಥ್ಯಾಂಕ್ ಯು. ಥ್ಯಾಂಕ್ಸ್ ಕಣೋ ಸುಬ್ಬು, ಇವತ್ತು ಜೀವ ಉಳಿಸ್ಬಿಟ್ಟೆ. ಸುರೇಂದ್ರ, ಸುಬ್ಬು ಒಂಥರ ಆಪತ್ ಬಾಂಧವ ಇದ್ದ ಹಾಗೆ. ಅವನ ಪ್ರಾಣನ ಒತ್ತೆ ಇಟ್ಟು ನನ್ನ ಮಗಳ ಪ್ರಾಣನ ಕಾಪಾಡ್ಬಿಟ್ಟ.
ಗುರುಗಳು ಸುಮ್ಮನೆ ಹೇಳಿಲ್ಲ. ನಮ್ಮ ದೊಡ್ಡ ಮನೆ ಕುಟಿ ಶ್ರಾವಣಿ ಅಮ್ಮವ್ರನ್ನ ಸುಬ್ಬವ್ರು ಕಾಪಾಡಿಬಿಟ್ರು. ನಮ್ಮ ಪಾಲಿಗೆ ಶ್ರೀಕೃಷ್ಣನ ಅವತಾರನೇ ಅನ್ನಿಸ್ಬಿಟ್ರು. ಸರಿ ಎತ್ಕೊಂಡು ನಡೀರಿ. ಸುಬ್ಬು, ನಿನಗೇನು ತೊಂದರೆ ಆಗಲಿಲ್ಲಲ್ಲಪ್ಪ? ನನಗೇನಾಗಿಲ್ಲಪ್ಪ, ಒಂದು 2 ಕಡೆ ತರ್ಚ್ಕೊಂಡಿದೆ ಅಷ್ಟೇ. ಮೇಡಮ್ಗೆ ಏನಾಗಿಲ್ವಲ್ಲ, ಅಷ್ಟೇ ಸಾಕು. ಬನ್ನಿ ಮೇಡಮ್. ಅಯ್ಯೋ, ಇಷ್ಟು ಆಯ್ತತೆ. ಸುಬ್ರಹ್ಮಣ್ಯಂಗೆ ಏನೂ ಆಗಿಲ್ಲ, ನೀವೇನು ಗಾಬರ ಆಗಬೇಡಿ. ಅಪ್ಪ, ದೇವ್ರು ದೊಡ್ಡವನು, ನಿಮ್ಮ ಕೈ ಮುಗಿತೀನಿ. ನಮ್ಮ ಸುಬ್ರಹ್ಮಣ್ಯಂಗೆ ಏನು ಆಗದೆ ನೋಡ್ಕೊಳ್ಳಿ. ಈಗ ನನಗೆ ಗಾಯ ಎಲ್ಲ ವಾಸಿ ಆಗಿದೆ. ಬೇಕಾದ್ರೆ ನಾನು ಅಲ್ಲಿಗೆ ಬಂದ್ಬಿಡ್ಲಾ? ವಿಶಾಲವಾದ ಅಕ್ಸಿ, ನೀನೇನು ಬರಕ್ಕೋಗ್ಬಿಡ. ನಾನು ನನ್ನ ಮಗ ಇಲ್ಲಿರೋದು ಯಾಕೆ ಹೇಳು? ಸುಬ್ಬನ್ನ ನೋಡ್ಕೊಳ್ಳೋಕ್ಕೆ. ನೀನು ತಲೆ ಕೆಡ್ಸ್ಕೊಬೇಡ, ಅವನಿಗೇನು ತೊಂದರೆ ಆಗಲ್ಲ. ನೀನು ಮಾತ್ರ ಬರ್ಬೇಡ. ಅದು ನಿಜಾನೇ, ತೊಂದರೆ ಆಗೋದಕ್ಕೆ ನನ್ನ ಮಗನೂ ಬಿಡೋಲ್ಲ. ಅವನಿರೋ ಜಾಗದಲ್ಲಿ ಯಾರಿಗೂ ಯಾವ ತೊಂದರೆನೂ ಆಗಲ್ಲ. ಆಯ್ತಾಯ್ತು, ಅವನನ್ನು ಆಮೇಲೆ ಹಾಡಿ ಹೊಗಳೋಂತೆ. ನೀನು ಇವಾಗ ಆರೋಗ್ಯ ನೋಡ್ಕೊಳುವ. ಸರಿ ಅತ್ತೆ, ಫೋನ್ ಇಕ್ತೀನಿ. ಹಂಗೆ ಧನಲಕ್ಷ್ಮಿ ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ಲು, ಮರೀದೆ ಫೋನ್ ಮಾಡಿ. ಸರಿ. ಅಜ್ಜಿ, ಅಮ್ಮ ಕೇಳಿದ್ರು ನಿಂಗೆ ಊಟ ಬೇಕಾ ಅಂತ. ಈಗೇನು ಹಶ್ವಿಲ್ಲ, ಬೇಡ, ಆಮೇಲೆ ತಿಂತೀನಿ ಅಂತ ಹೇಳು. ನೀನು ಊಟ ಮಾಡೋಗು. ಸರಿ ಅಜ್ಜಿ. ಯಾಕೆ ಹಂಗೆ ಕಟ್ ಮಾಡಿದೆ? ಮತ್ತೆ ಇನ್ನೇನು ಮಮ್ಮಿ, ಯಾವಾಗ ನೋಡಿದ್ರು ನನ್ನ ಮಗ ಹಾಗೆ, ನನ್ನ ಮಗ ಹೀಗೆ ಅಂತ ಹಾಡು ಹೊಳ್ತಾ ಇದ್ರೆ ನಾನು ಕೇಳಿಸ್ಕೊಂಡು ಕೂತ್ರೆಕ್ಕಾಗತ್ತಾ? ನಾನೇನಾದ್ರೂ ಅಲ್ಲಿದ್ದು ಶ್ರಾವಣಿ ಮೇಡಮ್ನ ಕಾಪಾಡ್ಬಿಟ್ಟಿದ್ದಿದ್ರೆ ಹೀರೋ ಆಗಿರ್ತಿದ್ದೆ. ಮಿನಿಸ್ಟ್ರಿಗೆ ಹಂಗೆ ಡೀಪಾಗಿ ಹತ್ರ ಆಗಿರ್ತಿದ್ದೆ. ಮುಚ್ಚ ಬಾಯಿ, ದಾಂಡ್ಪಿಂಡ್ ನನ್ನ ಮಗನೇ. ಅಲ್ಲ, ಅವತ್ತು ಆ ವಿಶಾಲು ಮತ್ತು ವರಲಕ್ಷ್ಮಿ ಮಾರ್ಕೆಟಿಗೆ ಹೋಗಿದ್ರಲ್ಲ, ಅವತ್ತು ರೌಡಿಗಳು ಬಂದರು ಅಂತ ಹೆದರ್ಕೊಂಡು ಓಡೋದ ನೀನು. ಅವತ್ತೇ ನಿನ್ನ ಕೈಲಿ ಏನು ಕೀಸಕ್ಕಾಗಲಿಲ್ಲ, ಇವತ್ತೇನೋ ದೊಡ್ಡದಾಗ ಕುಡಿದು ಕಟ್ಟೆ ಹಾಕೋ ಥರ ಮಾತಾಡ್ತಿದ್ದಾನೆ. ಲೇ ಸುಂದ್ರ ದರಿದ್ರ, ನಿನ್ನ ಕೈಲಿ ಏನು ಕಿಸಿಯಕ್ಕಾಗಲ್ಲ, ಅರ್ಥ ಮಾಡ್ಕೋ. ಒಂದು ಕೆಲಸ ಮಾಡ್ಬೋದು ನೀನು. ಈ ಮನೇಲಿ ಆ ಮುದುಕಿ ಇದೆಯಲ್ಲ, ಆ ಮುದುಕಿಗಾದ್ರೂ ಒಂದು ಸ್ವಲ್ಪ ಹತ್ರ ಆಗು, ಮಾತಾಡು, ಹೊಗಳು, ಆಡಿ ಕೇರಿಸಿ ಸ್ವಲ್ಪ ಹತ್ರ ಆಗು. ಯಾಕೆಂದರೆ ಮಿನಿಸ್ಟ್ರೇ, ಎಜುಕೇಷನ್ ಮಿನಿಸ್ಟ್ರೇ ಅವ್ರ ಮುಂದೆ ತಲೆಬಾಗಿ ನಿಲ್ತಾರೆ ಅಂದರೆ ಆ ಅಜ್ಜಿ ಲೆವೆಲ್ಲು ಯಾವ ಮಟ್ಟಕ್ಕಿರ್ಬೋದು. ಇಷ್ಟಾದರೂ ಮಾಡು, ಊರೇ ನಿನ್ನ ಮೆರೆಸುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಮಮ್ಮಿ. ಏನು? ಅದೇ ನಿನಗೆ ಹೇಳ್ದಿಲ್ಲ, ಅದು ಎಲ್ಲ ಅರ್ಥ ಆಯ್ತು. ಈ ಗ್ಯಾಪಲ್ಲಿ ನಾನೇನಾದರೂ ಮಾಡ್ತೀನಿ ಮಮ್ಮಿ. ಏನು ಎಷ್ಟು ಮಾಡಬೇಡ. ಶ್ರೀಕೃಷ್ಣ ಸಕಲ ಕಲಾವಲ್ಲಭ, ಆದ್ರೂ ಸಾಮಾನ್ಯ ಸಾರಥಿಯರ ಹಾಗೆ ಪಾಂಡವರನ್ನ ಕಾಪಾಡ್ಕೊಂಡು ಬಂದ, ಅವರಿಗೆ ರಕ್ಷಣೆ ಕೊಟ್ಟ. ನಿನ್ನ ಮಗ
ಸಾಮಾನ್ಯರಲ್ಲಿ ಸಾಮಾನ್ಯರ ಹಾಗೆ ಕಾಣೋ ಅಸಾಮಾನ್ಯ. ಶ್ರೀಕೃಷ್ಣ ಭಗವಂತನೇ ಆಗಿದ್ರು ಪಾಂಡವರನ್ನ ಕಾಪಾಡೋದಿಕ್ಕೆ ಅರ್ಜುನನಿಗೆ ಸಾರಥಿಯಾಗಿದ್ದ. ಗುರುಗಳು ಹೇಳಿದ ಮಾತು ಎಷ್ಟು ನಿಜ ಆಯ್ತು ನೋಡಿದ್ಯಾ? ಅಮ್ಮ, ನೀವು ಏನು ಹೇಳ್ತಿರೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀನು ನಿಮ್ಮಪ್ಪನ ಥರನೇ ಕಣೋ. ಅವನು ಈ ಮನೆಗೆ ನೆಚ್ಚಿನ ಬಂಟ ಆಗಿದ್ದ. ನನ್ನ ಗಂಡನ ರಥಕ್ಕೆ ಅವನೇ ಸಾರಥಿ ಆಗಿದ್ದ. ಅಂದರೆ ಅಪ್ಪ ಈ ಮನೆಗೆ ಅಷ್ಟು ಕ್ಲೋಸ್ ಆಗಿದ್ರಾ? ಯಾಕೆ ಇದು ಯಾವುದನ್ನು ಅಪ್ಪ ನಮ್ಗೆ ಇದುವರೆಗೂ ಹೇಳೇ ಇರಲಿಲ್ಲ? ಹಾಗಾದರೆ ಈ ಊರಿನ ಬಗ್ಗೆ ಆಗಲಿ ಈ ಮನೆ ಬಗ್ಗೆ ಆಗಲಿ ಅಪ್ಪನಿಗೆ ತುಂಬ ಸತ್ಯಗಳು ಗೊತ್ತಿರುತ್ತೆ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಅಪ್ಪನ್ನೇ ನಿಧಾನವಾಗಿ ಕೇಳಬೇಕು. ಇವತ್ತು ನನ್ನ ಮೊಮ್ಮಗಳಿಂದ ಈ ಊರಿನ ಉತ್ಸವ ಯಾವ ಲೋಪನೂ ಇಲ್ಲದೆ ಚೆನ್ನಾಗಿ ನಡೀತು. ನೀನು ಉಳಿಸಿದ್ದು ಬರೀ ನನ್ನ ಮೊಮ್ಮಗಳ ಜೀವನಲ್ಲ, ಈ ಮನೆಗೆ ಬೆಳಕಾಗಿ ಬಂದಿರೋ ನಂದ ದೀಪನ. ಆರು ಹೋಗ್ತಿದ್ದ ದೀಪನ ಅಂಗೈಯಲ್ಲಿ ಮುಚ್ಚಿಟ್ಕೊಂಡು ಕಾಪಾಡಿಕೊಂಡೆ. ನನ್ನ ಕರ್ತವ್ಯ ಅಮ್ಮ ಅದು. ಯಜಮಾನರು ನನಗೆ ದೇವ್ರಿದ್ದ ಹಾಗೆ ಅವ್ರ ಋಣದಲ್ಲೇ ನಾನು ಇವತ್ತು ಬದುಕ್ತಾ ಇರೋದು. ಆ ಋಣನೇ ನನಗೆ ಇವತ್ತು ಇಷ್ಟೆಲ್ಲ ಮಾಡಿಸಿದ್ದು. ಋಣ ಅನ್ಬಂಧ ಯಾವುದೂ ನಮ್ಮ ಕೈಲಿಲ್ಲ, ಎಲ್ಲ ದೈವೇಚ್ಛೆ. ನೋಡ್ಕೋತಾ ಇರೋ, ನಾ ಬರ್ತೀನಿ. ಸರಿ ಅಮ್ಮ. ಯಾಕೆ ಹೀಗಾಗ್ತಿದೆ ಮ್ಯಾಡಿ? ನಾವು ಅನ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ. ಸಾಲದಕ್ಕೆ ಆ ಕಾವಿ ಹಾಕೊಂಡಿರೋನು ನನ್ನ ನೋಡಿ ಏನೇನೋ ಹೇಳ್ತಿದ್ದಾನೆ. ಅಲ್ಲ ಮ್ಯಾಡಿ, ಒಂದು ಕೆಲಸನೂ ನಿನ್ನ ಕೈಯಲ್ಲಿ ಸರಿಯಾಗಿ ಮಾಡೋಕ್ಕಾಗಲ್ವಾ? ಮಾಮ್, ಎಲ್ಲನೂ ಸರಿಯಾಗಿ ಮಾಡಿದ್ದೀವಿ. ಆದರೆ ನಾವು ಏನೇ ಪ್ಲಾನ್ ಮಾಡಿದ್ರು ಯಾವಾಗಲೂ ಅಡ್ಡ ಬರ್ತಿರೋದು ಸುಬ್ಬುನೇ. ಇವತ್ತು ಹಾಗೆ ಆಯಿತು, ನೀನೇ ನೋಡಿದ್ಯಲ್ಲ. ಸುಬ್ಬು 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 ಈ ಸಾಮ್ರಾಜ್ಯನ ಗೆಲ್ಲಕ್ಕೆ ಹೊರಟಿರೋ ನಮ್ಗೆ ಈ ಒಂದು ಸಣ್ಣ ಹುಳ ಕಾಟ ಕೊಡ್ತಿದ್ಯಲ್ಲ. ಮಾಮ್, ಅವನನ್ನು ಯಾವಾಗಲೂ ಒಸ್ಕಾಕ್ಬೇಕಿತ್ತು. ನಾವೇ ತಪ್ಪು ಮಾಡಿದ್ವಿ. ಏನ್ ಮಾಡೋದು ಮ್ಯಾಡಿ? ಅವನನ್ನ ಯಾವಾಗ ಮುಗಿಸ್ಬೇಕು ಅಂತ ಅನ್ಕೊಂಡ್ರೆ ಏನಾದ್ರೂ ಒಂದು ಅಡ್ಡ ಬರ್ತಾನೆ ಇದೆಯಲ್ಲ. ಅವನ ಅದೃಷ್ಟ ಚೆನ್ನಾಗಿದೆ, ಆಯುಷ್ ಗಟ್ಟಿಯಾಗಿದೆ. ಇಲ್ಲಮ್ಮ, ನಾವು ಈ ರೀತಿ ಸುಬ್ಬುನ ಸಾಯಿಸ್ಬೇಕು ಅಂತನೋ ಅಥವಾ ಶ್ರಾವಣಿಗೆ ಇನ್ನೇನಾದರೂ ಅಪಾಯ ತರಬೇಕು ಅಂತ ಅಂದ್ಕೊಂಡ್ರೆ ಇದು ಯಾವುದೂ ವರ್ಕೌಟ್ ಆಗಲ್ಲ. ಇವರೆಲ್ಲರೂ ಇಷ್ಟೊಂದು ಗಟ್ಟಿಯಾಗಿ ನಿಂತಿರೋದೆ ಆ ವೀರೇಂದ್ರ ಸರ್ ದೇಸಾಯಿ ಅನ್ನೋ ಬುನಾದಿ ಮೇಲೆ. ನಾವು ಮೊದಲು ಅದನ್ನು ಕೆಡವಾಕ್ಬೇಕು. ಆಮೇಲೆ ಇವ್ರನ್ನೆಲ್ಲ ಮುಗಿಸೋದು ದೊಡ್ಡ ವಿಷಯನೇ ಅಲ್ಲ. ಶೋರ್ ರೈಟ್ ಮಾಡಿ. ಸರಿ, ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಆಯಿತು? ಹುಡುಗರೆಲ್ಲ ಬಂದಿದ್ದಾರೇಮೋ, ಈಗಾಗಲೇ ಬಂದು ಹಳ್ಳಿಲಿ ಸೆಟ್ಲ್ ಆಗಿದ್ದಾರೆ. ಯಾರಿಗೂ ಡೌಟ್ ಬಂದಿಲ್ಲ. ನಮ್ಮ ಪಾಲಿಗೆ ನಾಳೆ ತುಂಬಾ ದೊಡ್ಡ ದಿನ. ಮಾವ ಜನಗಳನ್ನ ಮೀಟ್ ಮಾಡಬೇಕು ಅಂತ ಸ್ಟೇಜ್ ಹತ್ತಾನೆ. ಆದರೆ ಅಲ್ಲಿ ಮೀಟ್ ಮಾಡೋದು ಜನಗಳನ್ನೆಲ್ಲ, ಆ ಯಮನ್ನ. ನಮ್ಮ ಹುಡುಗನ ಗನ್ನಿಂದ ಹಾರೋ ಬುಲೆಟ್ಟು ಮಾವನ ಪ್ರಾಣ ತೆಗೆಯುತ್ತೆ. ಜೈಕಾರ ಆಗ್ತಿದ್ದ ಅದೇ ಜನ ವೀರು ಸತ್ ಹೋದ ಅಂತ ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ಇದೆಲ್ಲ ಆಗತ್ತೆ ತಾನೆ? ಮಾಮ್, ಇದೊಂದೇ ಒಂದು ಅವಕಾಶ ಕೊಡು ಮಾಮ್. ನಾಳೆ ಮಾವನ್ನ ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ. ಶೋರ್ ರೈಟ್ ಮಾಡಿ. ಈ ಸಲ ಪೊಲೀಸು ಇರೋದಿಲ್ಲ, ಯಾವ ಸೆಕ್ಯೂರಿಟಿನೂ ಇರೋದಿಲ್ಲ. ಆ ವೀರುನ ಕಾಪಾಡೋದಕ್ಕೆ ಆ ದೇವರೇ ಬರಬೇಕು, ಅಥವಾ ಆ ದೇವರೇ ಯಾರನ್ನಾದ್ರೂ ಕಳಿಸ್ಕೊಡ್ಬೇಕು ಅಷ್ಟೇ. ಇಮಿಡಿಯೇಟಾಗಿ ನಾನು ನಿನ್ನನ್ನು ಮೀಟ್ ಮಾಡಬೇಕು. ಆ ಸ್ನೈಪರ್ನೂ ಕರ್ಕೊಂಬ.